ವರ್ಮ ನಡೆದ ವಿಷಯನೆಲ್ಲ ಹೇಳಿದ ಮೇಲೆ ಜಾಸ್ಪರ್ ಭೂಮಿಕಾ ಖಂಡಿತ ನಿನ್ನ ಚುಚ್ಚಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಯಾರು ಹೀಗೆ ಮಾಡಿರಬಹುದು? ಏನೋ ದೊಡ್ಡ ವಿಷಯವೇ ನಡೆದಿದೆ, ಇಲ್ದಿದ್ರೆ ಭೂಮಿಕಾ ಅಷ್ಟು ಜೋರಾಗಿ ಚುಚ್ಚುತ್ತಿರಲಿಲ್ಲ ಅಂತ ಜಾಸ್ಪರ್ ನಂಬಿರ್ತಾನೆ. ಅಂದರೆ ಭೂಮಿಕಾನೇ ಆ ಕೆಲಸ ಮಾಡಿದಾಳೆ ಅಂದರೂ ಅದರ ಹಿಂದೆ ಏನೋ ಮರ್ಮ ಇದೆ ಎಂಬುದು ಜಾಸ್ಪರ್ನ ತರ್ಕ. ಆದರೆ ಈಗ ಖಂಡಿತವಾಗಿಯೂ ಭೂಮಿಕಾ ಅಪಾಯದಲ್ಲಿದ್ದಾಳೆ ಅಂತ ಅವರೆಲ್ಲರಿಗೂ ಅನಿಸುತ್ತೆ. ಅವಳನ್ನ ಹುಡುಕಲೇಬೇಕು ಅಂತ ಮೂವರು ಗಟ್ಟಿಯಾಗಿ ನಿರ್ಧರಿಸ್ತಾರೆ. ಭೂಮಿಕಾ ಇರೋ ಜಾಗಗಳು, ಅಗ್ನಿ ಓಡಾಡೋ ಜಾಗಗಳು, ಹೀಗೆ 10 ಕಡೆ ಹುಡುಕ್ತಾರೆ. ಆದರೆ ಎಲ್ಲಿಯೂ ಭೂಮಿಕಾಳ ಸುಳಿವು ಸಿಗೋದಿಲ್ಲ. ಜಾಸ್ಪರ್ ಒಳಗೊಳಗೆ ಕುಸಿದು ಹೋಗ್ತಿದ್ದಾನೆ. ಪ್ರತಿ ಕ್ಷಣವೂ ಅವನಿಗೆ ಭೂಮಿಕಾಳ ಜೊತೆಗಿನ ನೆನಪುಗಳೇ ಕಾಡ್ತಾ ಇವೆ. ಬಾರ್ಗೆ ಹೋದರೂ ಅಥವಾ ತನ್ನ ಮನೆಯಲ್ಲಿದ್ದರೂ ಅವಳ ನೆನಪುಗಳು ಬಿಂಬಿಡದೆ ಕಾಡ್ತಿವೆ. ಅವೆಲ್ಲವೂ ತನ್ನ ಕಣ್ಣುಮುಂದೆಯೇ ನಡೀತಿರುವಂತೆ ಅವನಿಗೆ ಭಾಸವಾಗ್ತಾ ಇದೆ. ಆ ನೋವನ್ನು ಜಾಸ್ಪರ್ ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಭರಿಸೋದಕ್ಕೂ ಆಗ್ತಿಲ್ಲ. ಆದರೆ ಹೊರಗಡೆ ಮಾತ್ರ ಯಾವುದನ್ನೂ ತೋರಿಸ್ಕೊಳ್ತಿಲ್ಲ. ಅವನು ತುಂಬ ಕಠಿಣವಾಗಿ ಬದಲಾದವನಂತೆ ಕಾಣ್ತಾ ಇದ್ದಾನೆ. ಯಾವಾಗಲೂ ಕೋಪದಲ್ಲಿರ್ತಾನೆ. ಹೀಗೆ ಕಾಲ ಕಳೀತಾ ಹೋಗ್ತದೆ. ಅವರು ಎಷ್ಟೇ ಹುಡುಕಿದ್ರೂ ಭೂಮಿಕಾಳ ಬಗ್ಗೆ ಏನೂ ತಿಳಿತಿಲ್ಲ. ಅತ್ತ ವರ್ಮ ಮತ್ತು ಸಖಿ ಇಬ್ಬರ ನಡುವಿನ ಪ್ರೀತಿ ತುಂಬ ಬಲವಾಗುತ್ತೆ. ಒಂದು ದಿನ ಮಧ್ಯಾಹ್ನ ಜಾಸ್ಪರ್ ಬಾರ್ನಲ್ಲಿ ಕೂತು ಗಾಢವಾಗಿ ಆಲೋಚಿಸ್ತಿರುವಾಗ ಯಾವುದೋ ಅಪಾಯ ನಡೀತಾ ಇದೆ ಎಂಬ ಸಂವೇದನೆ ಅವನಿಗೆ ಉಂಟಾಗತ್ತೆ. ಕೂಡಲೇ ಬಾರ್ನಿಂದ ಹೊರಗೆ ಬರ್ತಾನೆ. ಜಾಸ್ಪರ್ ಒಬ್ಬ ವ್ಯಾಂಪರ್ ಆಗಿರೋದ್ರಿಂದ ಅವನಿಗೆ ಇಂತಹ ವಿಷಯಗಳು ಮೊದಲೇ ತಿಳಿಯುತ್ತವೆ. ಆ ವಾಸನೆಯನ್ನು ಅವನು ಗ್ರಹಿಸಬಲ್ಲ. ಸಾಮಾನ್ಯ ಮನುಷ್ಯರಿಗಾದರೆ ಅಪಾಯ ಹತ್ರಕ್ಕೆ ಬರೋವರೆಗೂ ಏನೂ ತಿಳಿಯೋದಿಲ್ಲ. ಆದರೆ ಜಾಸ್ಪರ್ ಎಷ್ಟೋ ದೂರ ಇರೋ ವಾಸನೆಯನ್ನು ಸುಲಭವಾಗಿ ಪತ್ತೆ ಹಚ್ಚಬಲ್ಲ. ಆ ವಾಸನೆ ಅವನಿಗೆ ತುಂಬ ಸ್ಪಷ್ಟವಾಗಿ ತಿಳಿತಿದೆ. ಇನ್ನು ಒಂದು ಕ್ಷಣವೂ ತಡ ಮಾಡಬಾರದು ಅಂದುಕೊಂಡು ಆ ವಾಸನೆ ಬರ್ತಾ ಇರೋ ಕಡೆ ವೇಗವಾಗಿ ಹೋಗ್ತಾನೆ. ಹತ್ರ ಹೋಗ್ತಿದ್ದಂತೆ ಅವನಿಗೆ ಅದೇನೋ ಸುಡ್ತಾ ಇರೋ ವಾಸನೆ ಅಂತ ಅರ್ಥ ಆಗುತ್ತೆ. ಇನ್ನು ಸ್ವಲ್ಪ ಹತ್ರ ಹೋದಾಗ ಹಿಂದೆ ಭೂಮಿಕಾ ಮತ್ತು ವರ್ಮ ಅವರೆಲ್ಲ ಇದ್ದ ಮನೆ ಉರಿತಾ ಇರೋದು ಕಾಣಿಸುತ್ತೆ. ಅದನ್ನು ನೋಡಿದ ಕೂಡಲೇ ಅನುಮಾನ ಬರುತ್ತೆ. ಈ ಮನೆ ಸುಡೋದಕ್ಕೆ ಕಾರಣ ಏನು? ಯಾರಾದರೂ ಬೇಕಂತಲೇ ಮಾಡಿದಾರಾ ಅಥವಾ ಅಪಘಾತವಾಗಿದೆಯೇ ಎಂಬ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಮೂಡುತ್ತವೆ. ಇಲ್ಲಿ ಏನು ನಡೆದಿದ್ರೂ ಸರಿ, ಮೊದಲು ಈ ಬೆಂಕಿಯನ್ನು ನಂದಿಸಬೇಕು, ಇಲ್ಲದಿದ್ದರೆ ಇಡೀ ಕಾಡು ನಾಶವಾಗತ್ತೆ. ಜಾಸ್ಪರ್ ಮನಸ್ಸಿನಲ್ಲಿರೋ ಪ್ರಶ್ನೆಗಳಿಗಿಂತ ಈಗ ಇದು ಮುಖ್ಯವಾಗಿದೆ. ಯಾಕಂದರೆ ಆ ಕಾಡನ್ನು ಸಂರಕ್ಷಿಸುವ ಜವಾಬ್ದಾರಿ ಅವನ ಮೇಲಿದೆ. ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಅವನು ನೋಡ್ಕೊಳ್ಬೇಕು. ಕಾಡು ನಾಶವಾಗುವ ಮುನ್ನ ಇದನ್ನು ತಡಿಲೇಬೇಕು ಅಂತ ನಿರ್ಧರಿಸ್ತಾನೆ. ಆಗ ಅವನಿಗೆ ಒಂದು ವಿಷಯ ನೆನಪಾಗುತ್ತೆ. ಅದು ಭೂಮಿಕಾಳ ಕೋಣೆ. ಆ ಕೋಣೆಯಲ್ಲಿ ಅವಳಿಗೆ ಸಂಬಂಧಿಸಿದ ವಸ್ತುಗಳು ಏನಾದರೂ ಇರಬಹುದು. ಅವಳ ನೆನಪಾಗಿರುವ ಆ ವಸ್ತುಗಳು ಕೂಡ ಸುಟ್ಟು ಹೋದರೆ ಹೇಗೆ ಎಂಬ ಆತಂಕ ಅವನನ್ನು ಕಾಡುತ್ತೆ. ತಕ್ಷಣ ಅವನು ಭೂಮಿಕಾಳನ್ನು ನೋಡಲು ಬಂದಾಗ ಹಿಂದೆ ಹೇಗೆ ಗೋಡೆ ಹತ್ತು ಹೋಗ್ತಿದ್ನೋ ಹಾಗೆ ಈಗಲೂ ಮೇಲೆ ಹತ್ತೋದಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲೇ ಸಖಿಗೂ ಏನೋ ನಡೀತಿದೆ ಅಂತ ಅನಿಸಿ ವರ್ಮನನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾಳೆ. ಜಾಸ್ಪರ್ ಉರಿತಿರೋ ಮನೆ ಮೇಲೆ ಹತ್ತೋದಕ್ಕೆ ಪ್ರಯತ್ನಿಸ್ತಿರೋದನ್ನು ಅವರು ನೋಡ್ತಾರೆ. ಸಖಿ ತುಂಬ ಗಾಬರಿಯಾಗಿ, ಅಣ್ಣ ಹಾಗೆ ಮಾಡಬೇಡ ಅಂತ ಅವಳು ಕೂಡ ಒಳಗೆ ಹೋಗೋದಕ್ಕೆ ನೋಡ್ತಾಳೆ. ವರ್ಮ ಅವಳನ್ನು ಗಟ್ಟಿಯಾಗಿ ಇಟ್ಕೊಳ್ತಾನೆ. ಏನು ಮಾಡ್ತಿದ್ಯಾ ಸಖಿ? ನಿನಗೆ ಬುದ್ಧಿ ಇಲ್ವಾ? ನೀನು ಯಾಕೆ ಒಳಗೆ ಹೋಗ್ತಿದ್ಯಾ ಅಂತಾನೆ. ಬುದ್ಧಿ ಹೋಗಿರೋದು ನನಗಲ್ಲ, ಅಣ್ಣನಿಗೆ. ವ್ಯಾಂಪರ್ಗಳಿಗೆ ಬೆಂಕಿ ಅಂದರೆ ತುಂಬ ಡೇಂಜರ್. ಕತ್ತಿಯಿಂದ ಚುಚ್ಚಿದ್ರೂ ವ್ಯಾಂಪರ್ಗಳು ಸಾಯಲ್ಲ, ಆದರೆ ಬೆಂಕಿಯಿಂದ ತುಂಬ ಅಪಾಯ ಇದೆ ಅಂತ ಬೆಂಕಿಯನ್ನು ಲೆಕ್ಕಿಸದೆ ಅಣ್ಣ ಯಾಕೆ ಒಳಗೆ ಹೋಗ್ತಿದ್ದಾನೆ, ಅಲ್ಲಿ ಏನಿದೆ ಅಂತ ಸಖಿ ಜೋರಾಗರಿಸ್ತಾಳೆ. ಆಗ ವರ್ಮನಿಗೆ ವಿಷಯ ಅರ್ಥ ಆಗುತ್ತೆ. ಆ ಕಡೆ ಇರೋ ಕೋಣೆಯಲ್ಲಿ ಹಿಂದೆ ಭೂಮಿಕಾ ಇರ್ತಿದ್ಲು ಅಂತಾನೆ ವರ್ಮ. ಇವನು ಆ ಭೂಮಿಕಾ ಅಂತ ಹುಚ್ಚನಂತ ಆಡ್ತಿದ್ದಾನೆ. ಅವಳೇನಾದ್ಲೋ ಏನೂ ತಿಳಿಯೋದು, ಆದರೆ ಇವನು ಮಾತ್ರ ಪ್ರಾಣದ ಹಂಗು ತೊರೆದು ಹೋಗ್ತಿದ್ದಾನಲ್ಲ ಅಂತ ಸಖಿ ತುಂಬಾ ಕಂಗಾಲಾಗ್ಬಿಡ್ತಾಳೆ.
ಮೊದಲು ಈ ಬೆಂಕಿಯನ್ನು ಆರಿಸೋದಕ್ಕೆ ಏನಾದರೂ ಮಾಡೋಣ ಅಂತಾನೆ ವರ್ಮ. ಆಗ ಸಖಿ, ಹೌದು, ನಾನು ಅದನ್ನೇ ಮರೆತುಬಿಟ್ಟೆ, ಈ ಬೆಂಕಿ ಇಡೀ ಕಾಡನ್ನು ನಾಶ ಮಾಡ್ಬೋದು ಎಂದು ಕೂಡಲೇ ಫೈರ್ ಎಂಜಿನ್ಗಳಿಗೆ ಫೋನ್ ಮಾಡ್ತಾರೆ. ಕಾಡು ಸ್ವಲ್ಪ ದೂರ ಇರೋದ್ರಿಂದ ಅವು ಬರಲು ಸಮಯ ಬೇಕಾಗುತ್ತೆ. ಅಷ್ಟರಲ್ಲಿ ತನ್ನ ಅಣ್ಣನನ್ನು ಉಳಿಸ್ಕೊಳ್ಬೇಕು ಎಂಬ ಹಂಬಲದಿಂದ ಸಖಿ ಬಾಗಿಲನ್ನು ಒಡೆದು ಒಳಗೆ ಹೋಗೋದಕ್ಕೆ ನೋಡ್ತಾಳೆ. ವರ್ಮ ಅವಳನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ತಾನು ಕೂಡ ಅವಳ ಜೊತೆ ಒಳಗೆ ಹೋಗ್ತಾನೆ. ಆ ಮನೆ ಒಂದು ದೊಡ್ಡ ಕೋಟೆಯಂತಿದೆ. ಅದನ್ನು ಆರಿಸೋದು ಸುಲಭವಲ್ಲ. ಅವರ ಕೈಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜಾಸ್ಪರ್ಗೆ ಅದು ಸಾಧ್ಯ ಆಗಬಹುದು. ಆದರೆ ಅವನು ಮೊದಲು ಭೂಮಿಕಾ ರೂಮಿಗೆ ಹೋದ್ನಲ್ಲ, ಅವನೇನಾದರೂ ಮಾಡಬೇಕಂದ್ರೆ ಮೊದಲು ಏಕಾಗ್ರತೆ ಬೇಕು. ಇಂತಹ ಗೊಂದಲದಲ್ಲಿ ಈ ಕೆಲಸ ಅವನಿಂದಲೂ ಕೂಡ ಕಷ್ಟ ಆಗಿದೆ. ಬಾಗಿಲು ಒಡೆದುಕೊಂಡು ಒಳಗೆ ಹೋಗ್ತಿದ್ದ ಸಖಿ ಮತ್ತು ವರ್ಮನಿಗೆ ಇಲ್ಲಿ ಯಾರೋ ಇದ್ದಂತನಿಸುತ್ತೆ. ಸುತ್ತಲೂ ಬೆಂಕಿ ಇದ್ದರೂ ಒಳಭಾಗದಲ್ಲಿ ಅಷ್ಟೊಂದು ಹರಡಿರೋದಿಲ್ಲ. ಅಲ್ಲಿ ಯಾರಿದ್ದಾರೆ ಅಂತ ನೋಡಲು ಅವರು ಮುಂದಕ್ಕೆ ಹೆಜ್ಜೆ ಇಡುವಷ್ಟರಲ್ಲಿ ಒಂದು ದೊಡ್ಡ ಕಂಬ ಉರಿದು ಅವರ ಎದುರಿಗೆ ಬೀಳುತ್ತೆ. ಅದರಿಂದ ಬೆಂಕಿ ಹೆಚ್ಚಾದ ಕಾರಣ ಅವರಿಬ್ಬರು ಹಿಂದೆ ಸರಿತಾರೆ. ಆ ಕಂಬದ ಆಚೆ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಕ್ತಿ ಕೂತಿರುವಂತೆ ಕಾಣಿಸುತ್ತೆ. ಬೆಂಕಿ ಹೆಚ್ಚಾಗಿರೋದ್ರಿಂದ ಅವರ ಮುಖ ಸರಿಯಾಗಿ ಕಾಣ್ತಿಲ್ಲ. ಜಾಸ್ಪರ್ ಮೇಲಿನ ಕೋಣೆಗೆ ಹೋಗಿ ತನ್ನ ಕೆಲಸ ಮುಗಿಸಿ ಎಲ್ಲಿಂದ ಹತ್ತಿದ್ನೋ ಅಲ್ಲಿಂದ ಇಳಿದು ಹೊರಗೆ ಬರ್ತಾನೆ. ಆಗ ವರ್ಮ ಮತ್ತು ಸಖಿ ಒಳಗೆ ಹೋಗಿರೋದು ಅವನಿಗೆ ತಿಳಿಯುತ್ತೆ. ಬೆಂಕಿ ಅಂದರೆ ವ್ಯಾಂಪರ್ಗೆ ಎಷ್ಟು ಡೇಂಜರ್ ಅಂತ ಸಖಿ ಗೊತ್ತಿಲ್ವಾ ಅಂತ ಕೋಪದಿಂದ ಅವರನ್ನು ಹೊರಗೆ ತರಲು ಮತ್ತು ಜಾಸ್ಪರ್ ಒಳಗೆ ಹೋಗ್ತಾನೆ. ಉರಿತಿರೋ ಆ ಕಂಬದ ಆಚೆ ಇರೋರನ್ನು ನೋಡಿ ಜಾಸ್ಪರ್ ಶಾಕ್ ಆಗ್ತಾನೆ. ಯಾಕಂದರೆ ಆ ಕಂಬಕ್ಕೆ ದೂರದಲ್ಲಿ ಕಪ್ಪು ಸೀರೆ ಉಟ್ಕೊಂಡು ಭೂಮಿಕಾ ನಿಂತಿದ್ದಾಳೆ. ಜಾಸ್ಪರ್ ಮತ್ತು ಭೂಮಿಕಾ ಮೊದಲ ಬಾರಿಗೆ ಭೇಟಿಯಾದಾಗ ಅವಳು ಹೇಗೆ ತಯಾರಾಗಿದ್ಲೋ ಈಗಲೂ ಕೂಡ ಹಾಗೇ ಇದ್ದಾಳೆ. ಅವಳನ್ನು ನೋಡಿದ ಕೂಡಲೇ ಜಾಸ್ಪರ್ಗೆ ಅವಳನ್ನು ಓಡಿ ಹೋಗಿ ಅಪ್ಕೊಳ್ಬೇಕು ಅನಿಸುತ್ತೆ. ಆದರೆ ಮಧ್ಯದಲ್ಲಿ ದೊಡ್ಡ ಕಂಬ ಇದೆ. ಬೆಂಕಿ ಬಕಬಕನೆ ಉರಿತಾ ಇದೆ. ಸಖಿ ಅವನನ್ನು ತಡೆದು, ಅಣ್ಣ, ನಿನಗೆ ಹುಚ್ಚು ಹಿಡ್ದಿದ್ಯಾ, ಮುಂದೆ ಹೋಗಬೇಡ ಅಂತ ತಡೀತಾಳೆ. ಅತ್ತ ಕಡೆ ಭೂಮಿಕಾ ಇದ್ದಾಳೆ. ಏನು ಮಾಡಬೇಕಂತ ಯಾರಿಗೂ ತಿಳಿತಿಲ್ಲ. ಆಗ ಭೂಮಿಕಾ ಮಾತನಾಡ್ತಾಳೆ. ಇಲ್ಲಿವರೆಗೆ ನೀವು ನನ್ನ ಜೀವನದಲ್ಲಿ ಮಾಡಿದ್ದು ಸಾಕು. ಇನ್ಮೇಲೆ ನನ್ನ ಜೀವನಕ್ಕೆ ಮರಳಿ ಬರೋದಕ್ಕೆ ಅಥವಾ ನನಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನಿಸಬೇಡಿ ಅಂತಾಳೆ. ಅವಳೇನು ಮಾತಾಡ್ತಿದ್ದಾಳೆ ಅಂತ ಆ ಮೂವರಿಗೂ ಅರ್ಥ ಆಗೋದಿಲ್ಲ. ಭೂಮಿಕಾ, ಒಂದೇ ಒಂದು ಸಲ ನನ್ನ ಜೊತೆ ಮಾತಾಡು ಅಂತ ಜಾಸ್ಪರ್ ಕೇಳ್ತಾನೆ. ಈಗ ನಿನ್ನ ಜೊತೆ ಮಾತಾಡಿ ನಾನೇನು ಮಾಡಲಿ? ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನನ್ನು ಪ್ರೀತಿಸಿದ್ದು, ನಿನ್ನ ಜೊತೆ ನಕ್ಕಿದ್ದು, ಅಡ್ಡಾಡಿದ್ದು ಎಲ್ಲವನ್ನೂ ನಾನು ಬೇಕಂತಾನೇ ಮಾಡಿದ್ದು. ಅಗ್ನಿ ಹೇಳಿದ ಅಂತ ನಾನು ಇದೆಲ್ಲ ಮಾಡಿದೆ ಅಷ್ಟೇ ಹೊರತು ನಿನ್ನ ಮೇಲೆ ಪ್ರೀತಿಯಿಂದೇನು ಮಾಡಿಲ್ಲ ನಾನು ಅಂತ ಅವಳು ತುಂಬ ಕಟುವಾಗಿ ಮಾತಾಡ್ತಾಳೆ. ಏನು ಮಾತಾಡಬೇಕಂತ ತಿಳಿಯದೆ ಜಾಸ್ಪರ್, ವರ್ಮ ಮತ್ತು ಸಖಿ ಅವಳನ್ನೇ ನೋಡ್ತಿರ್ತಾರೆ. ನನ್ನ ಜೊತೆ ಮಾತಾಡೋದಕ್ಕೆ ಅಥವಾ ಭೇಟಿಯಾಗಲು ಇನ್ಮೇಲೆ ಪ್ರಯತ್ನಿಸಿದರೆ ನಾನು ಸುಮ್ಮನಿರಲ್ಲ, ಅರ್ಥ ಆಯ್ತಾ ಅಂತಾಳು ಭೂಮಿಕಾ. ಏನು ಮಾತಾಡ್ತಿದ್ಯಾ? ಬೇಕಂತಲೇ ಮಾಡಿದ್ದ? ಈಗಲೂ ಯಾರಾದರೂ ನಿನ್ನ ಕೈಲಿ ಹೀಗೆ ಹೇಳಿಸ್ತಿದ್ದಾರಾ? ನೀನು ನನ್ನ ಪ್ರೀತಿಸಿದೆಯೋ ಇಲ್ವೋ ಅಂತ ನನಗೆ ಗೊತ್ತು. ಹೀಗ್ಯಾಕೆ ಹೀಗೆ ನಾಟಕ ಆಡ್ತಿದ್ಯಾ ಅಂತ ಜಾಸ್ಪರ್ ಕೇಳುತ್ತಲೇ ಇರ್ತಾನೆ. ಅವಳ ಕೈಯಲ್ಲಿ ಬೆಳಗ್ತಾ ಇರೋ ಒಂದು ಕಟ್ಟಿಗೆ ಅಂತ ವಸ್ತು ಇರುತ್ತೆ. ಅದು ನೋಡಿ ಈ ಮನೆಗೆ ಬೆಂಕಿ ಹಚ್ಚಿದ್ದೆ ಅವಳು ಅಂತ ಅವರಿಗೆ ಅರ್ಥ ಆಗುತ್ತೆ. ಅವರು ಎಷ್ಟೇ ತಡೆದ್ರೂ ಅವಳು ನಿಲ್ಲೋದಿಲ್ಲ. ತಾನು ಏನು ಹೇಳಬೇಕೋ ಅದನ್ನು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾಳೆ. ಜಾಸ್ಪರ್ ಮತ್ತು ವರ್ಮ ಅವಳ ಹಿಂದೆ ಹೋಗೋದಕ್ಕೆ ನೋಡ್ತಾರೆ. ಆದರೆ ಆ ಮನೆಯ ಬೆಂಕಿ ಅವರನ್ನು ಅವಳ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಕಣ್ಣೆದುರಿಗೆ ಅವಳು ಹಾಗೆ ಮಾತಾಡ್ತಾ ಹೊರಟು ಹೋದರೂ ಅವರು ಅಸಹಾಯಕರಾಗ್ತಾರೆ. ಜಾಸ್ಪರ್ ಮತ್ತೆ ಮೇಲೆತ್ತಿ ಅವಳನ್ನು ಹಿಡಿಯೋದಕ್ಕೆ ನೋಡ್ತಾನೆ. ಆದರೆ ಅಲ್ಲಿಯೂ ಬೆಂಕಿ ಹರಡಿರುತ್ತೆ. ಮೆಲ್ಲನೆ ಬೆಂಕಿ ಕಾಡಿಗೂ ಹರಡ್ತಾ ಇರೋದನ್ನು ಅವನು ಗಮನಿಸ್ತಾನೆ. ಈಗ ಭೂಮಿಕಾ ಮುಖ್ಯವೋ ಅಥವಾ
ಅನೇಕ ಜೀವಿಗಳ ಪ್ರಾಣ ಮುಖ್ಯವೋ ಅಂತ ಯೋಚಿಸಿದಾಗ ಜಾಸ್ಪರ್ಗೆ ತನ್ನ ವೈಯಕ್ತಿಕ ಪ್ರೀತಿಗಿಂತ ಈ ಸೃಷ್ಟಿಯೇ ಮುಖ್ಯ ಅಂತ ಅನಿಸುತ್ತೆ. ತಕ್ಷಣ ಅವನು ಬೆಂಕಿ ಆರಿಸೋದಕ್ಕೆ ಪ್ರಯತ್ನಿಸ್ತಾನೆ. ವರ್ಮಾ ಮತ್ತು ಸಖಿ ಕೂಡ ಕೈ ಜೋಡಿಸ್ತಾರೆ. ಆದರೆ ಅವರಿಗೆ ಇನ್ನೂ ಅರ್ಥ ಆಗದ ವಿಷಯ ಏನಂದರೆ, ಭೂಮಿಕಾ ಯಾಕೆ ಹಾಗೆ ಬದಲಾದ್ಲು, ಯಾಕಾಗಿ ಮಾತಾಡ್ತಿದ್ದಾಳೆ. ಅವಳು ಮಾತಾಡ್ತಿದ್ದ ರೀತಿ ಹೇಗಿತ್ತು ಅಂದರೆ, ಯಾರೋ ಒಬ್ಬರು ಗೊಂಬೆಯನ್ನು ಆಡಿಸ್ತಾ ಇರುವಂತಿತ್ತು. ಭೂಮಿಕಾಳ ಹೋಲಿಕೆಗಳಿದ್ದರೂ ಅವಳ ಒಳಗಿನ ಭಾವನೆಗಳು ಮುಖದಲ್ಲಿ ಕಾಣಿಸ್ತಿರಲಿಲ್ಲ. ಅವಳು ಇದ್ದಕ್ಕಿದ್ದಂತೆ ಕಣ್ಣೆದುರಿಗೆ ಬಂದ ಕಾರಣ ಅವರು ಆ ಅನುಮಾನವನ್ನು ಅವತ್ತು ಗಮನಿಸಲಿಲ್ಲ. ಬಹಳ ಕಷ್ಟಪಟ್ಟು ಅವರು ಬೆಂಕಿಯನ್ನು ಆರಿಸ್ತಾರೆ. ಫೈರ್ ಇಂಜಿನ್ ಬಂದ ಮೇಲೆ ಎಲ್ಲವೂ ತಣ್ಣಗಾಗಲು ತುಂಬ ಸಮಯ ಹಿಡಿಯುತ್ತೆ. ಮನೆ ಪೂರ್ತಿ ಸುಡೋದಿಲ್ಲ, ಮೇಲ್ಭಾಗ ಮಾತ್ರ ಸುಟ್ಟು ಹೋಗಿರುತ್ತೆ. ಅದೆಲ್ಲ ಆದಮೇಲೆ ರಾತ್ರಿ ವೇಳೆ ಮೂವರು ಕೂತ್ಕೊಂಡಿರ್ತಾರೆ. ಎಲ್ಲರ ಮನಸ್ಸಿನಲ್ಲೂ ಭೂಮಿಕಾ ಆಡಿದಂಥ ಮಾತುಗಳೇ ಕೇಳಿಸ್ತಾ ಇದೆ. ಒಬ್ರಿಗೊಬ್ಬರು ಅವಳಿಗೆ ಏನಾಗಿರಬಹುದು ಅಂತ ಚರ್ಚೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಮೌನವಾಗಿ ಆಲೋಚನೆಗೆ ಬೀಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ವರ್ಮನಿಗೆ ಇಂಡಿಯಾದಿಂದ ಫೋನ್ ಬರುತ್ತೆ. ಇಂಡಿಯಾದಲ್ಲಿದ್ದ ತನ್ನ ಕೆಲವು ಸ್ನೇಹಿತರು ಮತ್ತು ಅಣ್ಣಂದಿರಿಗೆ ವರ್ಮಾ ಮೊದಲೇ ಭೂಮಿಕಾ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ಹೇಳಿದ್ದ. ಅವರು ಬಿಡುವಿನ ಸಮಯದಲ್ಲಿ ಭೂಮಿಕಾಳ ಮನೆ ಮತ್ತು ಅವಳ ಫ್ರೆಂಡ್ಸ್ ಹತ್ರ ವಿಚಾರಿಸ್ತಿರ್ತಾರೆ. ಯಾರು ಅನುಮಾನ ಪಡಬಾರ್ದು ಅಂತ ಬಹಳ ಜಾಗರೂಕತೆಯಿಂದ ವಿಚಾರಣೆ ಮಾಡ್ತಾರೆ. ಆಗ ಫೋನ್ ಮಾಡಿದ ವರ್ಮನ ಅಣ್ಣ ಹೀಗೆ ಹೇಳ್ತಾನೆ, ನೀನು ಕಳಿಸಿದಂಥ ಫೋಟೋದಲ್ಲಿರೋ ಹುಡುಗಿ ಅಡ್ರೆಸ್ ಹುಡುಕಿಕೊಂಡು ಹೋದೆ. ಅವಳು ಮಿಸ್ಸಾದ 10 ದಿನದವರೆಗೂ ಎಲ್ಲೂ ಸುಳಿವು ಸಿಗಲಿಲ್ಲ. ಆದರೆ 2 ದಿನದ ಹಿಂದೆಯಷ್ಟೇ ಅವಳು ಒಂದು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಎಂಬ ವಿಷಯ ನನಗೆ ತಿಳಿಯಿತು. ಅವಳು ಹೌದೋ ಅಲ್ಲವೋ ಅಂತ ಚೆಕ್ ಮಾಡೋದಕ್ಕೆ ಈ 2 ದಿನ ತಗೊಂಡೆ. ನಾನು ಹೋಗಿ ಕಣ್ಣಾರೆ ನೋಡಿದೆ. ಅವಳೇ ಭೂಮಿಕಾ. ಆ ಹುಡುಗಿಗೆ ಏನೋ ದೊಡ್ಡದಾಗಿಯೇ ತೊಂದರೆ ಆಗಿದೆ. ಕಳೆದ 20 ದಿನಗಳಿಂದ ಅವಳು ಹಾಸ್ಪಿಟಲ್ನಲ್ಲೇ ಇದ್ದಾಳೆ. ಅವಳ ಅಪ್ಪ ಅಮ್ಮನಿಗೂ ಮೊದಲು ಈ ವಿಷಯ ಗೊತ್ತಿರಲಿಲ್ಲ. 1 ವಾರದ ಹಿಂದೆಯಷ್ಟೇ ತಿಳಿದಿದೆ. ಅವರು ಹಾಸ್ಪಿಟಲ್ಗೆ ಹೋಗೋದನ್ನು ನೋಡಿ ನಮ್ಮವರು ನನಗೆ ಈ ಮಾಹಿತಿಯನ್ನು ನೀಡಿದರು. ನಾನು ಡಾಕ್ಟರ್ಗಳನ್ನ ಕೇಳಿ ಆ ಪೇಷಂಟ್ ಬಗ್ಗೆ ಮಾಹಿತಿಯನ್ನು ಪಡೆದೆ. ಅವಳಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೂತಿದ್ದ ಕಡೆಯಿಂದ ವರ್ಮಾ ಒಮ್ಮೆಲೆ ಎದ್ದು, ವಾಟ್ ಅಣ್ಣ, ಏನು ಹೇಳ್ತಿದ್ಯಾ? ಅಷ್ಟೊಂದು ದೊಡ್ಡ ಗಾಯ ಆಗಿದೆಯಾ ಅಂತ ಗಾಬರಿಯಿಂದ ಕೇಳ್ತಾನೆ. ಹೌದು, ಅವಳ ತಲೆಗೆ ತುಂಬ ಬಲವಾದಂತಹ ಗಾಯ ತಗಲಿರೋದ್ರಿಂದ ಹೀಗಾಗಿದೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ. ವರ್ಮನ ಅಣ್ಣ ಎಲ್ಲವನ್ನ ಹೇಳಿ ಫೋನ್ ಕಟ್ ಮಾಡ್ತಾನೆ. ವರ್ಮ ಶಾಕ್ನಲ್ಲಿರ್ತಾನೆ. ಯಾಕಂದರೆ ಈಗಷ್ಟೇ ಅವನು ಭೂಮಿಕಾಳನ್ನು ಬೆಂಕಿ ಮಧ್ಯೆ ನೋಡಿದ್ದಾನೆ. ಆದರೆ ಅವಳು 20 ದಿನಗಳಿಂದ ಇಂಡಿಯಾದ ಹಾಸ್ಪಿಟಲ್ನಲ್ಲಿದ್ದಾಳೆ ಅಂತ ಅವ್ರ ಅಣ್ಣ ಹೇಳ್ತಿದ್ದಾನೆ. ಅವನಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಸಖಿ ಮತ್ತು ಜಾಸ್ಪರ್ ಅವನನ್ನು ನೋಡಿ, ಯಾರ ಬಗ್ಗೆ ಮಾತಾಡಿದೆ, ಏನಾಯಿತು ಅಂತ ಕೇಳ್ತಾರೆ. ವರ್ಮ ಚೇತರಿಸ್ಕೊಂಡು, ಇದೆಲ್ಲ ತುಂಬ ಗೊಂದಲಮಯವಾಗಿದೆ. ನಾವಿಷ್ಟೊತ್ತಿನವರೆಗೆ ಇಲ್ಲಿ ನೋಡಿದ ಭೂಮಿಕಾ 20 ದಿನಗಳಿಂದ ಇಂಡಿಯಾದಲ್ಲಿ ಹಾಸ್ಪಿಟಲ್ನಲ್ಲಿದ್ದಾಳಂತೆ ಅಂತ ಹೇಳ್ತಾನೆ. ಸಖಿ ಮತ್ತು ಜಾಸ್ಪರ್ ಶಾಕ್ ಆಗ್ತಾರೆ. ಅವಳಿಗೆ ತೀವ್ರ ಗಾಯವಾಗಿದ್ದು ಹಾಸ್ಪಿಟಲ್ನಲ್ಲಿದ್ದಾಳಂತೆ. ಇನ್ನೂ ಅವಳಿಗೆ ಪ್ರಜ್ಞೆ ಬಂದಿಲ್ವಂತೆ. ಅವಳು ತನ್ನ ಗತಕಾಲವನ್ನು ಮರೆತಿದ್ದಾಳೆ ಅಂತ ಹೇಳ್ತಿದ್ದಾರೆ ಅಂತ ವರ್ಮ ಹೇಳಿದಾಗ ಜಾಸ್ಪರ್ಗೆ ತುಂಬ ನೋವಾಗುತ್ತೆ. ಗತಕಾಲ ಮರೆತಿದ್ದಾಳೆ ಎಂಬ ಮಾತು ಅವನನ್ನು ಚುಚ್ಚುತ್ತೆ. ಜಾಸ್ಪರ್ಗೆ ಸತ್ಯ ತಿಳಿದ ಮೇಲೆ ಅವನು ಅಗ್ನಿ ಹತ್ರ ಭೂಮಿಕಾಳನ್ನು ಆವೇಶದಿಂದ ಬಿಟ್ಟು ಬಂದಾಗಲೇ ಇಂಥ ಅಪಾಯವನ್ನು ಊಹಿಸಿದ್ದ. ಆದರೆ ಇಷ್ಟು ದೊಡ್ಡ ಗಾಯ ಆಗುತ್ತೆ ಅಂತ ಅವನು ಅಂದ್ಕೊಂಡಿರಲಿಲ್ಲ. ಆಗ ಸಖಿ ಅವಳಿಗೆ ಗಾಯವಾಗಿ ಇಂಡಿಯಾದಲ್ಲಿದ್ದರೆ ಮತ್ತೆ ವರ್ಮನನ್ನು ಚುಚ್ಚಿದ್ದು ಯಾರು? ಇಲ್ಲಿ ನಮ್ಮೆದುರಿಗೆ ಬಂದು ದೂರ ಹೋಗು ಅಂತ ಹೇಳಿದ್ಯಾರು ಅಂತ ಕೇಳ್ತಾಳೆ. ಖಂಡಿತ ಇದು ಆ ಅಗ್ನಿ ಕೆಲಸ, ಅವನೇ ಮಾಡಿದ್ದಾನೆ ಅಂತ ವರ್ಮ ಹೇಳ್ತಾನೆ. ಜಾಸ್ಪರ್ಗೆ ಈಗ ವಿಷಯ ಪೂರ್ತಿ ಅರ್ಥ ಆಗುತ್ತೆ. ಇನ್ನು ಈ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡಿ, ಶಾಂತವಾಗಿರಿ, ಅವರವರ ಕೆಲಸ ನೋಡ್ಕೊಳ್ಳಿ ಅಂತಾನೆ ಜಾಸ್ಪರ್.
ಸಖಿ ಮತ್ತು ವರ್ಮಾ ಅವನನ್ನೇ ನೋಡ್ತಾರೆ. ಎಲ್ಲ ತಿಳಿದ ಮೇಲೆಯೂ ಮರೆತು ಬಿಡಿ ಅಂತ ಹೇಳ್ತಿದ್ದೀರಾ? ಅವಳು ಹೇಗಿದ್ದಾಳೆ ಅಂತ ಹಂಬಲಿಸಿದ ನೀವೇ ಈಗ ಹೀಗೆ ಹೇಳ್ತಿದ್ದೀರಾ ಅಂತ ವರ್ಮಾ ಕೇಳ್ತಾನೆ. ಗಾಬರಿ ಪಡಬೇಡಿ, ಭೂಮಿಕಾ ಮತ್ತೆ ಇಲ್ಲಿಗೆ ಬರ್ತಾಳೆ ಅಂತಾನೆ ಜಾಸ್ಪರ್. ಅದನ್ನು ನೀನು ಇಷ್ಟು ಖಚಿತವಾಗಿ ಹೇಗೆ ಹೇಳ್ತಿದ್ಯಾ ಅಣ್ಣ ಅಂತ ಸಖಿ ಕೇಳ್ತಾಳೆ. ಬಹಳ ಸಮಯ ಹಿಡಿಯಲ್ಲ, ನೀವೇ ನೋಡಿ. ಅಗ್ನಿ ಅಂದ್ಕೊಂಡದ್ದು ನಡಿಬೇಕಂದ್ರೆ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬರಲೇಬೇಕು. ಅವಳು ಗತಕಾಲ ಮರ್ತಿರೋದು ಮತ್ತು ಅವಳ ರೂಪದಲ್ಲಿ ಬಂದು ನಮ್ಮನ್ನು ದೂರ ಹೋಗೋದು ಕೇಳೋದು ಇವೆಲ್ಲವೂ ಅವನ ಪ್ಲ್ಯಾನ್. ಅವಳಿಗೆ ನಾವು ಎಂದಿಗೂ ನೆನಪಾಗಬಾರ್ದು ಅಂತ ಮಾಡಿ ಮತ್ತೆ ಅವಳನ್ನು ತನ್ನವಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವನು ಹೀಗೆ ಮಾಡಿದ್ದಾನೆ ಅಂತಾನೆ ಜಾಸ್ಪರ್. ವರ್ಮಾ ಮತ್ತು ಸಖಿ ಗೊಂದಲದಲ್ಲಿದ್ದಾರೆ. ಜಾಸ್ಪರ್ ತನ್ನ ಬುದ್ಧಿವಂತಿಕೆಯಿಂದ ನಡೆಯೋದನ್ನು ಮೊದಲೇ ಊಹಿಸಿದ್ದಾನೆ. ಆದರೆ ಪ್ರತಿಯೊಂದು ವಿಷಯವನ್ನು ವಿವರಿಸಲು ಅವನಿಗೆ ಈಗ ಆಗ್ತಾ ಇಲ್ಲ. ಅದಕ್ಕೆ ಮಾತಾಡಬೇಡಿ ಅಂತಾನೆ. ಭೂಮಿಕಾಳಿಗೆ ಇಷ್ಟೊಂದು ನೋವು ಕೊಟ್ಟಿದ್ದಕ್ಕೆ ಅವನಿಗೆ ಅಗ್ನಿಯನ್ನು ಈಗಲೇ ಹೋಗಿ ಕೊಲ್ಲಬೇಕಂತ ಅನ್ನಿಸ್ತಿದೆ. ಆದರೆ ಎಲ್ಲದಕ್ಕೂ ಸಮಯ ಬರಬೇಕು ಅಂತ ಕಾಯ್ತಾನೆ. ಈಗ ನಾನೇನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಅತ್ತ ನನ್ನ ಪ್ರೀತಿಯೂ ಸಿಗಲ್ಲ, ಇತ್ತ ಕೆಲಸವೂ ಆಗಲ್ಲ. ಅದಕ್ಕೆ ನಾನು ಕಾಯ್ತೀನಿ ಅಂತ ಜಾಸ್ಪರ್ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಅವನು ಹೇಳಿದ್ದನ್ನು ಕೇಳಿ ಇವರಿಗಿಂತ ಜಾಸ್ತಿ ಅವನೇ ನೋವು ಅನುಭವಿಸ್ತಾ ಇರೋದರಿಂದ ಅವನೇ ಹೀಗೆ ಹೇಳ್ತಿದ್ದಾನೆ ಅಂದರೆ ಏನೋ ಕಾರಣ ಇರುತ್ತೆ ಅಂತ ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ. ಭೂಮಿಕಾ ಅವಳ ಪೋಷಕರ ಹತ್ತಿರ ಇರೋದರಿಂದ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ಮೂವರು ಆ ವಿಷಯ ಮರೆಯೋದಕ್ಕೆ ನಿರ್ಧರಿಸಿದ್ರು ವರ್ಮನಿಗೆ ಅವಳನ್ನು ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜಾಸ್ಪರ್ ಮನಸ್ಸಿನಲ್ಲೂ ಅದೇ ಆಸೆ ಇರುತ್ತೆ. ಆದರೆ ಅವನೀಗ ವ್ಯಾಂಪರ್ ಆಗಿರೋದ್ರಿಂದ ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜಾಸ್ಪರ್ ಕೂಡ ಆಲೋಚಿಸಿ ಹೆಜ್ಜೆ ಇಡೋದಕ್ಕೆ ನಿರ್ಧರಿಸ್ತಾನೆ. ಹೀಗೆ ಮೂವರು ತಮ್ಮ ತಮ್ಮ ಆಲೋಚನೆಗಳೊಂದಿಗೆ ಮನೆಗೆ ಹೋಗ್ತಾರೆ. ಅವತ್ತು ಅಗ್ನಿ ಮತ್ತು ಭೂಮಿಕಾ ಮಧ್ಯೆ ಏನಾಯಿತು? ಅವತ್ತು ಅಗ್ನಿ ಮತ್ತು ಭೂಮಿಕಾ ನಡುವೆ ಜಗಳ ಆದಾಗ ಅಗ್ನಿ ಆವೇಶದಲ್ಲಿ ಅವಳನ್ನ ಗೋಡೆಗೆ ತಳ್ತಾನೆ. ಅವಳು ಸಾಮಾನ್ಯ ಮನುಷ್ಯಳಾದ ಕಾರಣ ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದು ಡ್ಯಾಮೇಜ್ ಆಗುತ್ತೆ. ಗತಕಾಲವನ್ನು ಮರೆಯೋ ಘಟನೆ ಅಲ್ಲಿ ನಡೆಯುತ್ತೆ. ಆ ಗಾಬರಿಯಲ್ಲಿ ಅಗ್ನಿ ತಕ್ಷಣ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್, ಅವಳಿಗೆ ಏನೂ ಆಗಬಾರ್ದು ಅಂತ ಹೇಳ್ತಾನೆ. ಗಾಯಗಳು ತುಂಬ ತೀವ್ರವಾಗಿದ್ವು. ಟ್ರೀಟ್ಮೆಂಟ್ ಶುರುವಾಗತ್ತೆ. ನೇಹಾಳ ವಿಷಯ ತಿಳಿಯಲು ಅಗ್ನಿ ತನ್ನ ಮನೆಗೆ ಬರ್ತಿರುವಾಗ ವರ್ಮಾ ಬರೋದನ್ನು ಗಮನಿಸ್ತಾನೆ. ವರ್ಮಾ ಮತ್ತು ಭೂಮಿಕಾ ನಡುವಿನ ಸಂಬಂಧವನ್ನು ಕತ್ತರಿಸಬೇಕು ಮತ್ತು ವರ್ಮನಿಗೆ ಸತ್ಯ ತಿಳಿದಿರೋದ್ರಿಂದ ಅವನನ್ನು ಕೊಲ್ಲಬೇಕು ಅಂತ ಅಗ್ನಿ ನಿರ್ಧರಿಸ್ತಾನೆ. ಆದರೆ ಅಗ್ನಿಯಾಗಿ ಹೋಗದೆ ಭೂಮಿಕಾಳ ವೇಷದಲ್ಲಿ ಹೋಗ್ತಾನೆ. ವರ್ಮಾ ಅವಳನ್ನು ನೋಡಿ ಪ್ರಶ್ನೆ ಮಾಡುವಾಗ ಅವಳು ವರ್ಮನಿಗೆ ಮೋಸ ಮಾಡಿ ಚುಚ್ಚುತ್ತಾ ಇರುವಂತೆ ನಟಿಸಿ ಅವನಿಗೆ ಪ್ರಜ್ಞೆ ತಪ್ಪುವಂತೆ ಮಾಡ್ತಾನೆ. ಅವನು ಸತ್ತಿದಾನೋ ಇಲ್ವೋ ಅಂತ ನೋಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕಂದರೆ ಅಗ್ನಿಗೆ ಕೆಲಸಗಳು ಸಾಕಷ್ಟಿವೆ. ಹಾಸ್ಪಿಟಲ್ಗೆ ಹೋದ ಅಗ್ನಿ ಇದೆಲ್ಲವೂ ಒಳ್ಳೆಯ ಸಮಯ ಅಂದುಕೊಂಡು ಭೂಮಿಕಾ ಹೊಸ ಜೀವನ ಅಗ್ನಿ ಜೊತೆ ಶುರು ಮಾಡಲಿ ಅಂತ ಯೋಚಿಸ್ತಾನೆ. ಹೆಲ್ತ್ ನೆಪವನ್ನಿಟ್ಟುಕೊಂಡು ಅವಳನ್ನು ಇಂಡಿಯಾಗೆ ಕರ್ಕೊಂಡು ಹೋಗ್ತಾನೆ. ಆಗಲೂ ಅವಳಿಗೆ ಪ್ರಜ್ಞೆ ಬಂದಿರೋದಿಲ್ಲ. ಇಲ್ಲಿಯೇ ಇದ್ದರೆ ಜಾಸ್ಪರ್ ಹುಡುಕೊಂಡು ಬರ್ತಾನೆ ಎಂಬ ಭಯದಿಂದಲೇ ಅವನು ಹಾಗೆ ಮಾಡ್ತಾನೆ. ಈ 20 ದಿನಗಳಿಂದ ಹುಡುಕಿದ್ರೂ ಸಿಗದಿದ್ದಕ್ಕೆ ಇದೇ ಕಾರಣ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.